ಅಲ್ಲಲ್ಲ, ಇದು ಡ್ರಾಮ್ ಫಲ ತಾನೇ. ಡ್ರಾಮ್ ಫಲ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಸೊ ಕೊಡುಗೆ ಬಂದಿದ್ದೆಲ್ಲ, ಹಾಗಾಗಿ ಒಂದು ಮಿನಿ ವ್ಲಾಗ್ ಮಾಡುವ ಅಂತ ಹೇಳಿ ಈಗ ಟೌನಿಗೆ ಹೋಗುವ ಅಂತ ಹೇಳಿ ಹಾಗೇ ಹೊರಟಿದ್ದು. ತುಂಬ ಮೌಂಟೇನ್ ಇದೆ. ಸೊ ಆ್ಯಕ್ಚುಲಿ ವಿಡಿಯೋನೆಲ್ಲ ಕವರ್ ಮಾಡ್ತಾನೇ ಇದ್ದೀನಿ ಒನ್ ಬೈ ಒನ್. ನಿಮ್ಗೆ ಅದು ಹಾಗೇ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಆ ವಿಡಿಯೋ ಜೊತೆಗೆ ನಿಮ್ಮನ್ನ ಹಂಗೇ ಟೌನಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ ಹಂಗೇ. ಗೈಸ್, ಇದು ಬಂದು ಮುತ್ತಪ್ಪ ಟೆಂಪಲ್ ಅಂತ ಹೇಳ್ತಾರಲ್ಲ, ಮುತ್ತಪ್ಪ ದೇವರು ಗಾಡ್. ಸೊ ಅದು ಟೆಂಪಲ್ ಇಲ್ಲಿರೋದು. ಈಗ ಕೆಡವಿದ್ದಾರೆ ಇದು. ಅಂದರೆ ಆ್ಯಕ್ಚುಲಿ ಇದು ಸಣ್ಣ ಟೆಂಪಲ್ ಇತ್ತು. ಸೊ ಇದನ್ನ ಹೊಟ್ಟಿಸಿ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಂತೆ. ಸೊ ಹಾಗಾಗಿ ಇದನ್ನ ಕೆಡವಿದ್ದಾರೆ ನೋಡಿ. ಇಲ್ಲಿ ವರ್ಷಕ್ಕೊಮ್ಮೆ ಹಬ್ಬ ಆಗುತ್ತೆ ಗೈಸ್, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕೊಡಗಿನ ಸೈಡಲ್ಲಿರೋರಿಗೆ ಮತ್ತು ಕೇರಳ ಸೈಡಲ್ಲಿರೋರಿಗೆ ಗೊತ್ತಿರುತ್ತೆ ಆ ಥರ. ಸೊ ಹಾಗೇ ಬಂದರೆ ನೋಡಿ, ಇದು ಟ್ಯಾಂಕ್. ಇದರಲ್ಲಿ 24 hours ವಾಟರ್ ಇರುತ್ತೆ ಗೈಸ್. ಇದರಿಂದ ಸಪ್ಲೈ ಆಗುತ್ತೆ ಎಲ್ಲ ಮನೆಗಳಿಗೆ ನೀರು. ಟ್ಯಾಂಕ್ ಎಲ್ಲ ಕಾಣಿಕಾನು ചേട്ടാ നിങ്ങൾക്ക് മലയാളം ബംഗളൂർ പീപ്പിൾ ഓൾ ലാംഗ്വേജ് ಎಲ್ಲ ಕಾಣಿಸಿಟ್ಟು പോവാന്. ಇಲ್ಲ പോവില്ല, ഉണ്ടാവും നാളെ ഇല്ലെങ്കിൽ മറ്റന്നാൾ പോവും. കഴിച്ചാ ಗೈಸ್, ಅಲ್ಲಿಂದ ಹಿಂಗೆ ಕೆಳಗಡೆ ಇಳಿದ್ರೆ ಮೇಯ್ನ್ ರೋಡ್. ಇಲ್ಲಿ ನೋಡಿ, ಇಲ್ಲಿಂದ ನಿಮಗೆ ಟೌನಿಗೆ ಹೋಗಬೇಕು ಅಂತ ಹೇಳಿದ್ರೆ ಹಂಗೆ ಹೋಗೋದು. ಆಟೋಲ್ಲ ಸಿಕ್ಕೋದು ಕಷ್ಟ ಇದೆ. ಸೊ ವೆಹಿಕಲ್ಸ್ ಇದ್ದರೆ ವೆಹಿಕಲ್ಸಲ್ಲಿ ಆರಾಮ್ಸೆ ಹೋಗ್ಬೋದು. ಸೊ ಇದು ಬಂದು ಅಂಗನವಾಡಿ ನೋಡಿ ಎಷ್ಟು ಗೈಸ್. ಇದೆಲ್ಲ ನಾನು ಸಣ್ಣದ್ರಲ್ಲಿ ಇರುವಾಗನೇ ಇದೆ ಅಂಗನವಾಡಿ. ಬಟ್ ಇದೆಲ್ಲ ಚೇಂಜ್ ಆಗಿದೆ ಅಷ್ಟೇ. ಬಟ್ ಹಳೇ ಅಂಗನವಾಡಿ ಗೈಸ್. ಆಟೋ ಇಲ್ಲ ಆಯಿತಾ, ಅದಕ್ಕೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಬ್ಯಾಕ್ ಸೈಡಲ್ಲಿ ಫುಲ್ ಕಾಫಿ. ಕೊಡಗಿನೆಲ್ಲ ಆ್ಯಕ್ಚುಲಿ ಇವಾಗ ನಾನು ಎನ್ನೇನೋ ಬಸ್ಸಲ್ಲಿ ಬರುವಾಗ ಅದನ್ನೇ ಅಂದ್ಕೊಂಡೆ. ಅರ್ಧ ದಾರಿಗೆ ತಲುಪಾಗೇ ಫುಲ್ ಕಾಫಿದ್ದು ಇದು ಫ್ಲವರ್ ಬಿಟ್ಟಿದೆ. ಅದ್ರದ್ದು ಸ್ಮೆಲ್ ಅಂತೂ, ಫ್ರೇಗ್ರೆನ್ಸಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನನಗೆ ತಲೆ ತಿರುಗ್ತಾ ಇತ್ತು. ಆ ಥರ ಇತ್ತು. ಸೊ ಹಾಗೆ ಈಗ ನಡ್ಕೊಂಡು ಹೋಗೋಣ. ಆಟೋ ಸಿಕ್ಕಿದ್ರೆ ಆಟೋದಲ್ಲಿ ಹೋಗೋಣ, ಇಲ್ಲಾಂದರೆ ಕಾಲಲ್ಲೇ ಹೋಗಬೇಕು. ಬೆಂಗಳೂರಲ್ಲಿ ಗಾಡಿಯಲ್ಲಿ ಹೋಗೋದು ಬರೋದು ಎಲ್ಲ ಮಾಡ್ಕೊಂಡು ಇವಾಗ ಇಲ್ಲಿ ಕೊಡಗಲ್ಲಿ ಬಂದುಬಿಟ್ಟು ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕು. ಈಗ ಆ ಥರ ಪರಿಸ್ಥಿತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ನನ್ನ ಕೈಲಿ ಆಯ್ತಾ ಇಲ್ಲ. ಹಾಗೆ ಆಟೋ ಇದೆ, ಹೋಗುತ್ತೆ ಆಟೋ, ಹೋಗಲ್ಲ ಅಂತೆ. ಸೊ ಒಂದು ಆಟೋ ಇದೆ ನೋಡಿ ಗೈಸ್, ಹೋಗಲ್ಲ ಅಂತ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನಾನು ವಿಡಿಯೋದಲ್ಲೇ ನಿಮಗೆ ಹೇಳ್ತೀನಿ ಗೈಸ್. ಅಲ್ಲಿ ನೋಡಿ ಬಂಕಿ ಕಾಣ್ತಾ ಇದೆಯಾ ನಿಮಗೆ? ಏನೋ ಮಾಡ್ತಾ ಇದೆ, ಏನೋ ಹಣ್ಣೆಲ್ಲ ತಿಂತಾ ಇದೆ. ಓ ಹೌದಲ್ವ, 2 ಇದೆ ಗೈಸ್. ನೋಡಿ, ಇದು ಕಾಡ್ಕಾಯಿ ನಮ್ಮಲ್ಲಿ ಇದನ್ನ ಮಾರ್ತಾರಲ್ವ, ಸಾಂಬಾರಿಗೆ ಮಾಡ್ತಾರೆ ಬಿಡಿ. ಇದು ರೋಡಲ್ಲಿದೆ, ನಗು ಬರ್ತಾಯಿದೆ. ಆ್ಯಕ್ಚುಲಿ ನಮ್ಮಲ್ಲಿ ನೋಡಿ ಇದನ್ನೆಲ್ಲ ಕಾಯಿನೆಲ್ಲ ಸೇಲ್ ಮಾಡಿ ಸಾಂಬಾರೆಲ್ಲ ಬಸ್ಸಾರು ಉಪ್ಸಾರು ಏನೋ ಮಾಡ್ತಾರೆ. ಬಟ್ ಇದು ಕಾಡು ರೋಡಲ್ಲೇ ಬೆಳೆದೈತೆ. ಅದು ಒಂದು ಹಾಟಲ್ಲ ಗೈಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂದು ಬೇಜಾರು ಇವಾಗ. ಬನ್ನಿ ಹೋಗೋಣ ಗೈಸ್. ನೋಡಿ, ಕಾಡು ಮಾವಿನಕಾಯಿ ದೊಡ್ಡದಾಗಿ ಮರ ಬೆಳೆದೈತೆ. ಏನು ಸಿಗಲ್ಲ ಕೊಡಗಲ್ಲಿ, ಎಲ್ಲ ಸಿಗುತ್ತೆ ಇಲ್ಲಿ, ಎಲ್ಲ ಸಿಗುತ್ತೆ ಹಾಗೇನೆ. ನೋಡಿ ಅಲ್ಲಿ ಎಷ್ಟೊಂದು ಆಗೈತೆ ಅಂತ ಕಾಣ್ತಾ ಇದೆಯಾ? ಇದರಲ್ಲಿ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿ ತುಂಬ ಇದೆ ಕಾಡು ಮಾವಿನಕಾಯಿ. ಅಲ್ಲಿ ನೋಡಿ ಡ್ರಾಮ್ ಫಲ, ಇದಂದರೆ ಸಪೋಟ. ನೋಡಿ 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 ಏನೆಲ್ಲ ಇದೆ ಕೊಡಗಲ್ಲಿ.
ಇದು ಸಪೋಟನಾ? ಅಲ್ಲಲ್ಲ, ಇದು ಡ್ರಾಮಫಲ ತಾನೇ. ಡ್ರಾಮಫಲ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಡ್ರಾಮಫಲ ಎಷ್ಟೊಂದು ಆಗೈತೆ ನೋಡಿ ಗೈಸ್. ಇದ್ರೊಳಗಡೆ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ ಗೈಸ್. ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರ ಮುಂದೆ ನಾನು ವೀಡಿಯೋ ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ ಅಂತೇಳಿ. ಸೊ ಅದಕ್ಕಾಗಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.